ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ KCT ರಿಸಲ್ಟ್ಸ್ ಎಲ್ಲ ನೋಡಿ ತುಂಬ ಸ್ಟೂಡೆಂಟ್ಸು ಗಾಬರಿ ಆಗಿದ್ದೀರಾ. ಏಕೆ ಅಂತ ಹೇಳಿದ್ರೆ ಮಾಕ್ ರೌಂಡಲ್ಲಿ ಚೆನ್ನಾಗಿರೋ ಕಾಲೇಜ್ ಸಿಕ್ಕಿತ್ತು ಮತ್ತು ಚೆನ್ನಾಗಿರೋ ಬ್ರ್ಯಾಂಚ್ ಸಿಕ್ಕಿತ್ತು. ಬಟ್ ಫಸ್ಟ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟಲ್ಲಿ ನಮಗೆ ಬೇಡದೇ ಇರೋ ಬ್ರ್ಯಾಂಚ್ ಸಿಕ್ಕಿದೆ. ಮತ್ತು ಮಾಕ್ ರೌಂಡಲ್ಲಿ ಸೀಟ್ ಸಿಕ್ಕಿತ್ತು, ಬಟ್ ಪ್ರಾವಿಷನಲ್ ಅಲಾಟ್ಮೆಂಟಲ್ಲಿ ಸೀಟೇ ಸಿಕ್ಕಿಲ್ಲ. ಈ ರೀತಿ ತುಂಬ ಸ್ಟೂಡೆಂಟ್ಸು ಕಮೆಂಟ್ಸ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ರಿಸಲ್ಟ್ಸ್ ಏನಾಗಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೀಟ್ ಸಿಕ್ಕಿದೆಯಾ ಅಥವಾ ಸೀಟ್ ಸಿಕ್ಕಿಲ್ವಾ, ಸೀಟ್ ಎಲ್ಲಿ ಸಿಕ್ಕಿದೆ, ಸೊ ಇದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಒಂದು ವಿಡಿಯೋದಲ್ಲಿ ನಾನು ಮಾಕ್ ಕಟ್ ಆಫು ಮತ್ತು ಪ್ರಾವಿಷನಲ್ ಕಟ್ ಆಫು, ಸೊ ಈ ವರ್ಷದ ಪ್ರಾವಿಷನಲ್ ಕಟ್ ಆಫ್ನ ರಿಲೀಸ್ ಮಾಡಿದ್ದಾರೆ. ಮಾಕು ಕಟ್ ಆಫ್ ರಿಲೀಸ್ ಆಗಿದೆ, ಪ್ರಾವಿಷನಲ್ ಅಲಾಟ್ಮೆಂಟ್ ಕಟ್ ಆಫ್ ರಿಲೀಸ್ ಆಗಿದೆ. ಸೊ ಇದ್ರ ಎರಡನ್ನೂ ಕಂಪೇರ್ ಮಾಡಿ ಎಷ್ಟು ಡಿಫ್ರೆನ್ಸ್ ಆಗಿದೆ, ಕಟ್ ಆಫ್ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ, ಸೊ ಇದಕ್ಕೆ ರೀಸನ್ ಏನು, ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ. ಮತ್ತು ತುಂಬ ಸ್ಟೂಡೆಂಟ್ಸ್ ಗಾಬರಿ ಆಗಿದ್ದೀರಾ. ಸೊ ಒರೆಯೋಗೋ ಅವಶ್ಯಕತೆ ಇಲ್ಲ, ಇದು ಜಸ್ಟು ನಿಮಗೆ ಫಸ್ಟ್ ರೌಂಡು. ಸೊ ಪ್ರಾವಿಷನಲ್ ಅಲಾಟ್ಮೆಂಟ್ ಅಂದರೆ ಆಲ್ಮೋಸ್ಟ್ 99% ಸೇಮ್ ಇರುತ್ತೆ. ಸೊ ಫಸ್ಟ್ ರೌಂಡ್ಗೂ ಇದಕ್ಕೂ ಏನೂ ಡಿಫ್ರೆನ್ಸ್ ಇರಲ್ಲ. ಸೊ ಇದು ಜಸ್ಟ್ ಫಸ್ಟ್ ರೌಂಡ್ ಆಗಿರೋದ್ರಿಂದ ನಿಮಗೆ ಇನ್ನೂ ಚಾನ್ಸ್ ಇದೆ. ಏನು ಚಾನ್ಸು, ನೀವು ಕಾಲೇಜ್ನ ರೀಆರ್ಡರ್ ಮಾಡ್ಬೋದು, ಮೇಲಿರೋದನ್ನ ಕೆಳಗೆ ಹಾಕ್ಬೋದು ಅಥವಾ ಡಿಲೀಟ್ ಮಾಡ್ಬೋದು. ನೆಕ್ಸ್ಟು ಸೆಕೆಂಡ್ ರೌಂಡ್ಗೆ ಕಟ್ ಆಫ್ ಸ್ವಲ್ಪ ಇನ್ಕ್ರೀಸ್ ಆಗೇ ಆಗುತ್ತೆ. ಸೊ ಒರೆಯೋಗೋ ಅವಶ್ಯಕತೆ ಇಲ್ಲ, ನಿಮಗೆ ಕಾಲೇಜ್ ಸಿಕ್ಕೇ ಸಿಗುತ್ತೆ. ಈಗ ಅಕಸ್ಮಾತ್ ಫಸ್ಟ್ ರೌಂಡಲ್ಲಿ ನಿಮಗೆ ಯಾವುದೋ ಒಂದು ಕಾಲೇಜ್ ಸಿಕ್ತು ಅಂತ ಹೇಳಿದ್ರೆ ನೀವು ಆ ಕಾಲೇಜ್ಗೆ ಅಡ್ಮಿಷನ್ ಆಗ್ಬೋದು ಅಥವಾ ಆ ಕಾಲೇಜ್ನ ಹೋಲ್ಡ್ ಮಾಡ್ಬೋದು. ಸೊ ನೆಕ್ಸ್ಟು ಆ ಒಂದು ಕಾಲೇಜ್ನ ಡಿಲೀಟ್ ಮಾಡ್ಬೋದು. ಸೊ ಈ ರೀತಿ 3 ಆಪ್ಷನ್ ಇರುತ್ತೆ. ಸೊ ಕರೆಕ್ಟಾಗಿ ಚಾಯ್ಸ್ ಎಂಟ್ರಿನ ಮಾಡಬೇಕಾಗುತ್ತೆ. ಸೊ ಚಾಯ್ಸ್ ಎಂಟ್ರಿ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು, ಮಾಕ್ ರೌಂಡಲ್ಲಿ ಪ್ರಾವಿಷನಲ್ ಅಲಾಟ್ಮೆಂಟಲ್ಲಿ ನನಗೆ ಸೀಟ್ ಸಿಕ್ಕಿಲ್ಲ, ನಾ ಸೀಟ್ ಹೋಲ್ಡ್ ಮಾಡ್ಬೋದಾ, ಸೊ ಇದನ್ನು ಕೇಳಿದ್ದೀರ ಕ್ವಶನ್ನು. ಸೊ ನೀವು ಯಾವುದೇ ಕಾರಣಕ್ಕೂ ಆ ರೀತಿ ಹೋಲ್ಡ್ ಮಾಡೋದಕ್ಕಾಗಲ್ಲ. ಸೀಟ್ ಅಲಾಟ್ ಆಗಿದರೆ ಮಾತ್ರ ನೀವು ಹೋಲ್ಡ್ ಮಾಡ್ಬೋದು. ಸೀಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ಹೋಲ್ಡ್ ಮಾಡೋದಕ್ಕೆ ಆಗಲ್ಲ. ಸೊ ಇದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನಿಮಗೆ ಈ ಒಂದು ಕಟ್ ಆಫ್ ಅನಾಲಿಸಿಸ್ ತುಂಬ ಯೂಸ್ ಆಗುತ್ತೆ. ಸೊ ನೀವು ಈ ರೀತಿ ಕಂಪೇರ್ ಮಾಡಿಕೊಂಡ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ರೀಸನ್ ಏನಿರ್ಬೋದು ಇದು ಇನ್ಕ್ರೀಸ್ ಆಗೋದಕ್ಕೆ. ಸೊ ಈ ಒಂದು ಕಟ್ ಆಫ್ ಬೇಕು ಅಂತ ಹೇಳಿದ್ರೆ ನೀವು KA ವೆಬ್ಸೈಟಿಗೆ ಬನ್ನಿ. ಸೊ ಇಲ್ಲಿ ಬಂದು ಇಲ್ಲಿ ನಿಮಗೆ ಕಂಪ್ಲೀಟ್ ನಿಮ್ಗೆ ಗೊತ್ತಿರುತ್ತೆ. ಸೊ ಅಣಕು ಹಂಚಿಕೆ ಕಟ್ ಆಫ್ ಲಿಂಕ್ ಇಲ್ಲೇ ಇದೆ. ನೆಕ್ಸ್ಟು ಈ ವರ್ಷದ ತಾತ್ಕಾಲಿಕ ಕಟ್ ಆಫ್ ಲಿಂಕು ಇಂಜಿನಿಯರಿಂಗ್ದು ಇಲ್ಲೇ ಇದೆ. ಸೊ ಇದೆರಡೂ ಈ ರೀತಿ ಸ್ಪ್ಲಿಟ್ ಸ್ಕ್ರೀನ್ಗೆ ಹಾಕೊಳ್ಳಿ. ಸೊ ಮೊಬೈಲಲ್ಲೂ ಮಾಡ್ಕೋಬೋದು ಈ ರೀತಿ. ನೆಕ್ಸ್ಟು ಯಾವುದೋ ಒಂದು ಕಾಲೇಜು ಫಾರ್ ರ್ಯಾಂಡಮ್ ಕಾಲೇಜ್ ಚೆಕ್ ಮಾಡ್ಕೊಳ್ಳಿ. ಈಗ ನಾನು ಸುಮ್ಮನೆ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ತೊಗೊತಾ ಇದ್ದೀನಿ. ಇದು ಲೆಫ್ಟ್ ಸೈಡಲ್ಲಿರೋದು ಯಾವುದು, ಲೆಫ್ಟ್ ಸೈಡಲ್ಲಿರೋದು ನಿಮಗೆ ಒಂದೇ ನಿಮಿಷ ಪ್ರಾವಿಷನಲ್ ಅಲಾಟ್ಮೆಂಟು, ರೈಟ್ ಸೈಡಲ್ಲಿರೋದು ಮಾಕ್ ಅಲಾಟ್ಮೆಂಟ್ ಕಟ್ ಆಫು. ಸೊ ಈಗ BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಲೆಫ್ಟ್ ಸೈಡು ಪ್ರಾವಿಷನಲ್ಲು, ರೈಟು ಮಾಕ್. ಈಗ ಸಿವಿಲ್ ಇಂಜಿನಿಯರಿಂಗಲ್ಲಿ ಎಷ್ಟಾಗಿದೆ, ಸಿವಿಲ್ ಇಂಜಿನಿಯರಿಂಗ್ 31,000 ಇದೆ. ಪ್ರಾವಿಷನಲ್ ಅಲಾಟ್ಮೆಂಟಲ್ಲಿ ಮಾಕ್ ರೌಂಡಲ್ಲಿ ಎಷ್ಟಿತ್ತು, 52,000 ಇತ್ತು. ಆಲ್ಮೋಸ್ಟು 20,000 ಇಷ್ಟೊಂದು ಇನ್ಕ್ರೀಸ್ ಆಗಿದೆ. 20,000 ರ್ಯಾಂಕ್ ಇನ್ಕ್ರೀಸ್ ಆಗಿದೆ ಒಂದು ಜನರಲ್ ಅವ್ರಿಗೆ. ನೆಕ್ಸ್ಟು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನು ಇದರಲ್ಲೂ ಸೇಮ್ ಇದೆ, ಇದರಲ್ಲೂ ಸೇಮ್ ಇದೆ, ಯಾವ ರೀತಿ ಚೇಂಜಸ್ ಇಲ್ಲ. ನೆಕ್ಸ್ಟು ಇದು ಎಲೆಕ್ಟ್ರಿಕಲ್ಲು. ಸೊ ಎಲೆಕ್ಟ್ರಾನಿಕ್ಸು ಎಲೆಕ್ಟ್ರಿಕಲ್ ಸೇಮ್ ಇದೆ. ನೆಕ್ಸ್ಟು ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟು. ಸೊ ಇದೆಷ್ಟಿದೆ, 61,000 ಇದೆ, ಇಲ್ಲಿ 39,000. ಇಲ್ಲೇನಾಯಿತು, ಕಟ್ ಆಫು ಇನ್ಕ್ರೀಸ್ ಆಯಿತು. 39,000 ಇದ್ದಿದ್ದು 61,000 ಆಯಿತು. ಯಾಕೆ ಅಂತ ಹೇಳಿದ್ರೆ ನೀವು ಚೇಂಜಸ್ ಮಾಡಿರ್ತೀರಲ್ಲ, ಮಾಕ್ ರೌಂಡ್ ಕಟ್ ಆಫ್ ರಿಸಲ್ಟ್ಸ್ ಅನೌನ್ಸ್ ಆದಮೇಲೆ ನಿಮಗೆ ಗೊತ್ತಾಗಿರುತ್ತೆ ಮಿಸ್ಟೇಕ್ಸ್ ಆಗಿನೋ ಏನೋ ನೀವು ಆಪ್ಷನ್ ಎಂಟ್ರಿ ಮಾಡಿರ್ತೀರ ಮಿಸ್ ಆಗಿ. ಸೊ ಆವಾಗ ನೀವು ಚೇಂಜಸ್ನ ಮಾಡಿರ್ತೀರ, ಆದ್ದರಿಂದ ಈ ರೀತಿ ಕಟ್ ಆಫು ಇನ್ಕ್ರೀಸ್ ಆಗಿದೆ. ನೆಕ್ಸ್ಟು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಷ್ಟಿದೆ, ಪ್ರಾವಿಷನಲ್ ಅಲಾಟ್ಮೆಂಟಲ್ಲಿ 17,000 ಇದೆ, ಇಲ್ಲೆಷ್ಟಿದೆ 18,000. ಆಲ್ಮೋಸ್ಟು ಡಿಕ್ರೀಸ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಟಾಪ್ ಕಾಲೇಜಲ್ಲಿ ಮೆಕ್ಯಾನಿಕಲ್ ಮಾಡೋರು ತುಂಬ ಸ್ಟೂಡೆಂಟ್ಸು ಇಷ್ಟಪಡ್ತಾರೆ. ನೆಕ್ಸ್ಟು ಮಾಕ್ ರೌಂಡಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಎಷ್ಟಿದೆ, 38,000, ಇಲ್ಲಿ 37,000 ಇದೆ. ಅದೇ ರೀತಿ ನಿಮಗೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನು 5,316 ಇದೆ, ಇಲ್ಲಿ 5,049 ಇದೆ. ಸೊ ಕಟ್ ಆಫು ಡಿಕ್ರೀಸ್ ಆಗಿದೆ. ಈ ರೀತಿ ಪ್ರತಿಯೊಂದು ಕಾಲೇಜಲ್ಲೂ ನಿಮಗೆ ಕಟ್ ಆಫು ವೇರಿಯೇಷನ್ಸ್ ಇದ್ದೇ ಇದೆ. ಸೊ ನಿಮಗೆ ಸೆಕೆಂಡ್ ರೌಂಡಲ್ಲಿ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ, ಒರೆಯೋಗೋ ಅವಶ್ಯಕತೆ ಇಲ್ಲ. ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ ಅಂದರೆ ನಿಮಗೆ ಇನ್ನು ನೆಕ್ಸ್ಟು ಸೀಟ್ ಸಿಗೋದೇ ಇಲ್ಲ ಅಂತಲ್ಲ, ಸಿಕ್ಕೇ ಸಿಗುತ್ತೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಷ್ಟೇ, ಅಂದರೆ ನೆಕ್ಸ್ಟ್ ರೌಂಡಿಗೆ ವೆಯ್ಟ್ ಮಾಡಬೇಕು. ಸೊ ನೆಕ್ಸ್ಟು ಈಗ ಈ ಒಂದು ಕಾಲೇಜಲ್ಲಿ ಚೆಕ್ ಮಾಡೋದಾ, ಈ ಒಂದು ಕಾಲೇಜಲ್ಲಿ ಸಿವಿಲ್ ಎಷ್ಟಿದೆ, 2A ಜನರಲ್ಗೆ 87,000 ಪ್ರಾವಿಷನಲ್ ಅಲಾಟ್ಮೆಂಟ್, ಇಲ್ಲೆಷ್ಟಿದೆ 86,000. ಆಲ್ಮೋಸ್ಟು 1,000 ಡಿಫ್ರೆನ್ಸ್ ಇದೆ, ಇನ್ಕ್ರೀಸ್ ಆಗಿದೆ ಕಟ್ ಆಫ್. ಇಲ್ಲಿ ಕಂಪ್ಯೂಟರ್ ಸೈನ್ಸಲ್ಲಿ ಎಷ್ಟಾಗಿದೆ, 11,000 ಇದೆ, ಇಲ್ಲಿ 10,000 ಆಗಿದೆ. ಕಂಪ್ಯೂಟರ್ ಸೈನ್ಸು ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಡಿಕ್ರೀಸ್ ಆಗಿದೆ. ಯಾಕೆಂತ ಹೇಳಿದ್ರೆ 11 ಇದ್ದಿದ್ದು 10,000 ಆಯಿತು. ಇದೇ ರೀತಿ ನೆಕ್ಸ್ಟ್ ಯಾವುದಿದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ 19,000, ಇಲ್ಲಿ 20,000. ಏನಾಗಿದೆ, ಕಟ್ ಆಫ್ ಡಿಕ್ರೀಸ್ ಆಗಿದೆ. ಇದಕ್ಕೆಲ್ಲ ಮೇನ್ ರೀಸನ್ ಏನು ಅಂತ ಹೇಳಿದ್ರೆ ನೀವು ಮಾಕ್ ರಿಸಲ್ಟ್ಸ್ ಬಿಟ್ಟ ಮೇಲೆ ಗೊತ್ತಾಗಿರುತ್ತೆ ಏನೆಲ್ಲ ಮಿಸ್ಟೇಕ್ಸ್ ಮಾಡಿರ್ತೀರಾ, ನಿಮಗೆ ಬೇಡದೇ ಇರೋ ಕಾಲೇಜ್ನ ಹಾಕಿರ್ತೀರಾ. ಕೆಲವೊಬ್ಬರು ಆಪ್ಷನ್ಟಿನೇ ಒಂದು ಸ್ವಲ್ಪನೂ ಗೊತ್ತಿರಲ್ಲ ಅದ್ರ ಬಗ್ಗೆ. ಸೊ ಆವಾಗ ಮಿಸ್ಟೇಕ್ಸ್ನ ಮಾಡಿ ಆಬ್ವಿಯಸ್ಲಿ
ನೀವು ಈಗ ಚಾನ್ಸ್ ಕೊಟ್ಟಾಗ ಕಟ್ ಆಫ್ ಎಲ್ಲ ರಿಲೀಸ್ ಮಾಡಿ ಚಾನ್ಸ್ ಕೊಟ್ಟಾಗ ನೀವು ಎಡಿಟ್ ಮಾಡ್ಕೊಂಡಿರ್ತೀರ. ಸೊ ಅದೇ ಒಂದು ರೀಸನ್ಗೆ ಇಷ್ಟೊಂದು ವೇರಿಯೇಷನ್ಸ್ ಆಗಿರೋದು. ಮತ್ತು ಕಟ್ ಆಫು ಕೆ ಇ ಅವರು ನಿಮಗೆ ಇನ್ಕ್ರೀಸ್ ಮಾಡೋದು ಡಿಕ್ರೀಸ್ ಮಾಡೋದಲ್ಲ, ಅದು ಆಟೋಮೆಟಿಕ್ಕು. ಸ್ಟೂಡೆಂಟ್ಸು ಈಗ ಒಂದು ಕಾಲೇಜ್ಗೆ 10 ಸೀಟ್ಸ್ ಇರುತ್ತೆ. ಸೊ ಆ ಒಂದು 10 ಸೀಟ್ಸ್ಗೆ 20 ಸ್ಟೂಡೆಂಟ್ಸು ಅಪ್ಲೈ ಮಾಡಿದ್ರೆ, ಅಂದರೆ ಅದರಲ್ಲಿ ಟಾಪ್ 10 ಯಾರ್ದು ಕಟ್ ಆಫು ಚೆನ್ನಾಗಿರುತ್ತೆ, ರ್ಯಾಂಕ್ ಚೆನ್ನಾಗಿರುತ್ತೆ, ಅವ್ರಿಗೆ ಆ ಕಾಲೇಜ್ ಅಲಾಟ್ ಆಗುತ್ತೆ. ಸೊ ಅವರ ರ್ಯಾಂಕ್ ಎಷ್ಟಿರುತ್ತೆ ಅದು ಲಾಸ್ಟ್ ಈಗ ಕಟ್ ಆಫಲ್ಲಿ ನಿಂತ್ಕೊಳ್ಳೋವಂಥದ್ದು. ಸೊ ಇದನ್ನು ಕೆ ಇ ಅವರು ಯಾವುದೇ ರೀತಿ ಕಟ್ ಆಫ್ ಇನ್ಕ್ರೀಸ್ ಮಾಡೋದಾಗಲಿ ಡಿಕ್ರೀಸ್ ಮಾಡೋದಾಗಲಿ ಮಾಡಲ್ಲ. ಸೊ ಆದ್ದರಿಂದ ನೀವು ಈ ರೀತಿ ಕಟ್ ಆಫ್ನ ಕಂಪೇರ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಇದಾಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟು ಇದರಲ್ಲಿ ಎಮ್ ಎಸ್ ರಾಮಯ್ಯ ಅಂತ ನೆಕ್ಸ್ಟು ಇದರಲ್ಲಿ ತಗೊಳ್ಳೋಣ. ಎಮ್ ಎಸ್ ರಾಮಯ್ಯ ಈ ಒಂದು ಕಾಲೇಜಲ್ಲಿ ಎಷ್ಟಿದೆ? ಸೊ ಇದು ಒಂದು ಒಳ್ಳೆ ಕಾಲೇಜು. ಇದರಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗು. ಸೊ ಏರೋಸ್ಪೇಸ್ ಇಂಜಿನಿಯರಿಂಗ್ ಎಷ್ಟಿದೆ? ಮಾಕ್ ರೌಂಡಲ್ಲಿ 9,235 ಇತ್ತು. ಇಲ್ಲಿ ನೋಡಿ 2,000 ಡಿಕ್ರೀಸ್ ಆಗಿದೆ. ಏನಕ್ಕೆ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ, ಟಾಪ್ ಕಾಲೇಜಲ್ಲಿ ನೀವು ಯಾವುದೇ ಬ್ರ್ಯಾಂಚ್ ನಿಮಗೆ ಅಲಾಟ್ ಆಗಿತ್ತು ಅಂತ ಹೇಳಿದ್ರೆ ನೀವು ಕಣ್ಣು ಮುಚ್ಕೊಂಡು ಜಾಯ್ನ್ ಆಗ್ಬೋದು. ಸೊ ಇದು ಇಷ್ಟ ಆಗಿದೆ. ನೆಕ್ಸ್ಟು ಕಂಪ್ಯೂಟರ್ ಸೈನ್ಸ್ ಎಲ್ಲಿದೆ? ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇಲ್ಲೆಷ್ಟಿದೆ? 4,358 ಇದ್ದಿದ್ದು 2,387. ಯಪ್ಪ, ಇಷ್ಟೊಂದು ನಿಮಗೆ ವೇರಿಯೇಷನ್ಸ್ ಇದೇ ವರ್ಷ ಆಗಿರೋದು. ಸೊ ಏನಕ್ಕೆ ಅಂತ ಹೇಳಿದ್ರೆ, ಸ್ಟೂಡೆಂಟ್ಸ್ಗೆ ಫಸ್ಟು ಮಾಕ್ ರೌಂಡಲ್ಲಿ ಒಂದು ಸ್ವಲ್ಪ ನಾಲೆಡ್ಜ್ ಇರಲ್ಲ. ಈಗ ಅವ್ರಿಗೆ ಗೊತ್ತಾಗಿರುತ್ತೆ. ಸೊ ಆಪ್ಷನ್ ಎಂಟ್ರಿ ಅಂದರೆ ಯಾವ ರೀತಿ ವರ್ಕ್ ಆಗುತ್ತೆ. ಸೊ ಇದ್ರ ಬಗ್ಗೆ ಎಲ್ಲ ಒಂಚೂರು ನಾಲೆಡ್ಜ್ ಗೊತ್ತಾದಾಗ ಅವರು ಎಡಿಟ್ ಮಾಡೋದಿರ್ಬೋದು, ಅಥವಾ ಕಾಲೇಜ್ನ ಆ್ಯಡ್ ಮಾಡೋದಿರ್ಬೋದು, ಅಥವಾ ಡಿಲೀಟ್ ಮಾಡೋದಿರ್ಬೋದು, ಈ ರೀತಿ ಚೇಂಜಸ್ನ ಮಾಡಿರೋದ್ರಿಂದ ಈ ರೀತಿ ನಿಮಗೆ ಕಟ್ ಆಫು ಇನ್ಕ್ರೀಸು ಡಿಕ್ರೀಸ್ ಆಗಿರುವಂಥದ್ದು. ಆಲ್ಮೋಸ್ಟ್ ಕಟ್ ಆಫ್ ಡಿಕ್ರೀಸ್ ಆಗಿದೆ. ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದು ಅಟ್ಲೀಸ್ಟ್ ಇನ್ಕ್ರೀಸ್ ಆಗುತ್ತೆ. ಇಲ್ಲ ಅಂತ ಅಂದರೆ ಸ್ವಲ್ಪ ನಿಮಗೆ ಸಿಕ್ಕಿರೋ ಸೀಟೇ ಕನ್ಫರ್ಮಾಗಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ರೆ, ಬಟ್ ಎಲ್ಲ ಉಲ್ಟಾ ಆಗಿದೆ. ಸೊ ಗಾಬರಿಯಾಗೋ ಅವಶ್ಯಕತೆ ಇಲ್ಲ. ಇನ್ನೂ ನಿಮಗೆ ನೆಕ್ಸ್ಟ್ ರೌಂಡ್ ಇದೆ. ಸೊ ಅಲ್ಲಿ ತನಕ ವೆಯ್ಟ್ ಮಾಡಿ, ನಿಮಗೆ ಖಂಡಿತ ಯಾವುದೋ ಒಂದು ಕಾಲೇಜ್ ಸಿಗುತ್ತೆ. ಬಟ್ ನೀವು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಿರಬೇಕು. ಸೊ ಇದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನಿಮ್ಮ ಆಪ್ಷನ್ ಎಂಟ್ರಿ ನೀವು ಕರೆಕ್ಟಾಗಿ ಮಾಡಿತ್ತು ಅಂತ ಹೇಳಿದ್ರೆ ನಿಮಗೆ ಖಂಡಿತ ಒಂದು ಒಳ್ಳೆ ಕಾಲೇಜ್ ಸಿಗುತ್ತೆ. ನೆಕ್ಸ್ಟು ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಒಂದು ಕಂಪೇರ್ ಮಾಡಿ ನೋಡೋದ. ಇದು ಒಂದು ಒಳ್ಳೆ ಕಾಲೇಜು. ಇದು ಸಿಕ್ತು ಅಂತ ಹೇಳಿದ್ರೆ ಜಾಯ್ನ್ ಆಗ್ಬೋದು. ನೆಕ್ಸ್ಟು ಈ ಒಂದು ಕಾಲೇಜಲ್ಲಿ ಈಗ 1 ಜನರಲ್ ಆಯಿತು. ನೆಕ್ಸ್ಟು 2B ಜನರಲ್ ಕಂಪೇರ್ ಮಾಡ್ತೀನಿ. ಈಗ 1 ಜನರಲ್ 2 ಜನರಲ್ ಆಯಿತು. ನೆಕ್ಸ್ಟು 2BGಗೆ ಕಂಪೇರ್ ಮಾಡೋದ. ಇದರಲ್ಲಿ ಕೆಮಿಕಲ್ ಇಂಜಿನಿಯರಿಂಗು ಪ್ರಾವಿಷನಲ್ ಅಲಾಟ್ಮೆಂಟಲ್ಲಿ ಎಷ್ಟಿದೆ? 58,000 ಇದೆ. ಅದೇ ನಿಮಗೆ ಫಸ್ಟ್ ರೌಂಡಲ್ಲಿ ಎಷ್ಟಾಗಿದೆ? 65,000. ಆಲ್ಮೋಸ್ಟ್ 7,000 ನಿಮಗೆ ಕಟ್ ಆಫ್ ಡಿಕ್ರೀಸ್ ಆಗಿರುವಂಥದ್ದು. ನೆಕ್ಸ್ಟು ಅದೇ ರೀತಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಎಷ್ಟಿದೆ? 18,000 ಇದೆ. ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2B ಜನರಲ್ಗೆ ಪ್ರಾವಿಷನಲ್ ಅಲಾಟ್ಮೆಂಟಲ್ಲಿ ನಿಮಗೆ ಫಸ್ಟ್ ರೌಂಡಲ್ಲಿ ಮಾಕ್ ರೌಂಡಲ್ಲಿ ಎಷ್ಟಿತ್ತು? 17,000. ಆಲ್ಮೋಸ್ಟ್ 1,000 ಇನ್ಕ್ರೀಸ್ ಆಗಿದೆ. ಇದೇ ರೀತಿ ನೀವು ಪ್ರತಿಯೊಂದು ಕಾಲೇಜು ನಿಮಗೆ ಬೇಕಾಗಿರೋ ಕಾಲೇಜ್ದು ಕಂಪೇರ್ ಮಾಡ್ತಾ ಹೋಗಿ. ಅಕಸ್ಮಾತ್ ನಿಮ್ಮ ಮಾಕ್ ರೌಂಡು ನಿಮ್ಮ ಪ್ರಾವಿಷನಲ್ ಕಟ್ ಆಫಲ್ಲಿ ನಿಮ್ಮ ರ್ಯಾಂಕು ನಿಮ್ಮ ಆ ಒಂದು ಕಾಲೇಜ್ ಕಟ್ ಆಫ್ಗಿಂತ ಚೆನ್ನಾಗಿದ್ದು ನಿಮಗೆ ಆ ಕಾಲೇಜ್ ಅಲಾಟ್ ಆಗಿಲ್ಲ ನಿಮ್ಮ ಲಿಸ್ಟಲ್ಲಿ ಇದ್ರೂ ಅಂದರೆ ನೀವು KEAಗೆ ಮೇಲ್ ಮಾಡ್ಬೋದು. ಸೊ ನಾಳೆ 11 ಗಂಟೆ ಲಾಸ್ಟ್ ಡೇಟ್ ಇರುತ್ತೆ. ಸೊ ಅಲ್ಲಿ ತನಕ ನೀವು ಮೇಲ್ ಮಾಡಿದ್ರೆ, ಸೊ 2 ಗಂಟೆಗೆ ಅನೌನ್ಸ್ ಮಾಡ್ತಾರಲ್ಲ ನಾಳೆ, ಆ ಒಂದು ರಿಸಲ್ಟ್ಸಲ್ಲಿ ಚೇಂಜಸ್ನ ನೋಡ್ಬೋದು. ಸೊ ಈ ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋ ಏನಾಗಿರುತ್ತೆ ಅಂತ ಹೇಳಿದ್ರೆ, ಯಾರಿಗೆಲ್ಲ ಸೀಟ್ ಅಲಾಟ್ ಆಗಿರಲ್ಲ ಅಥವಾ ಸೀಟ್ ಅಲಾಟ್ ಆಗಿ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ, ಇದ್ರ ಬಗ್ಗೆ ಎಲ್ಲ ಡೆಡಿಕೇಟೆಡ್ ವೀಡಿಯೋಸ್ ಬರ್ತಾ ಇರುತ್ತೆ. ಆದ್ದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತು ಆಪ್ಷನ್ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಮತ್ತು ನಿಮ್ಗೆ ಏನಾದರೂ ಪರ್ಸನಲ್ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ಅಡ್ಮಿನ್ ನಂಬರ್ಗೆ ನೀವು ಹಾಯ್ ಅಂತ ಕಳಿಸಿ. ಸೊ ಆ ಒಂದು ಅಡ್ಮಿನ್ ನಂಬರ್ಗೆ ಹಾಯ್ ಅಂತ ಕಳಿಸಿದಾಗ ನಾನು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ಸೊ ರಿಪ್ಲೈ ಬಂದಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ, ನಿಮಗೆ ಖಂಡಿತ ರಿಪ್ಲೈ ಬಂದೇ ಬರುತ್ತೆ. ಬಟ್ ಕಾಲ್ ಮಾಡೋದಕ್ಕೆ ಹೋಗ್ಬೇಡಿ ಯಾರೂ, ಯಾಕೆ ಅಂತ ಹೇಳಿದ್ರೆ ವೀಡಿಯೋಸ್ ಮಾಡ್ತಾಯಿದ್ರೆ ಸೊ ಸಡನ್ನಾಗಿ ಕಾಲ್ ಬಂದರೆ ಪ್ರಾಬ್ಲಮ್ ಆಗುತ್ತೆ. ಆದ್ದರಿಂದ ಸೊ ಮೆಸೇಜ್ ಮಾಡಿ ನಿಮಗೆ ರಿಪ್ಲೈ ಮಾಡಿಕೊಡ್ತೀನಿ.